ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಕ್ಷತಾ ಗೌಡ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತು, ಇವಾಗಲೂ ಕೂಡ ನಡೀತಾ ಇದೆ. ಸೊ ಆ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಪ್ಪ ಅಂತಂದರೆ, ನಟ್ಟು ಬೋಲ್ಟು ಟೈಟ್ ಮಾಡಬೇಕು, ನನಗೆ ಗೊತ್ತು ಹೇಗೆ ಮಾಡಬೇಕು ಅಂತ ಕೂಡ ಒಂದು ಹೇಳಿಕೆ ಹೇಳ್ತಾರೆ. ಅಂದರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು 5-6 ಜನ, ಅಂದರೆ ಒಂದು 10 ಜನ ಅಷ್ಟೇ ಕಾಣಿಸ್ತಾ ಇದ್ದಾರೆ, ಇನ್ಯಾರು ಕೂಡ ಕಾಣಿಸ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಜನಗಳೇನು ಹೇಳ್ತಾರೆ, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಫಿಲಮ್ ಫೆಸ್ಟಿವಲ್ ನಡೀತು ವಿಧಾನಸೌಧದಲ್ಲಿ, ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಆ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು, ನನಗೆ ಗೊತ್ತು ಯಾವಾಗ ಎಲ್ಲಿ ಮಾಡಬೇಕು ಅಂತ ಮಾಡ್ತೀನಿ ಅಂತ ಒಂದು ಹೇಳ್ತಾರೆ. ಸೊ ಹೇಳಿಕೆ ಬಗ್ಗೆ ನಿಮಗೇನು ಅನಿಸುತ್ತೆ? ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಯಾವುದ್ರ ಬಗ್ಗೆ ಹೇಳಿದ್ರು, ಯಾವ ಕಾರಣ ಇಟ್ಕೊಂಡು ಹೇಳಿದ್ರು, ಯಾವುದು ಅವ್ರ ಥೀಮ್ ಏನು? ಅಲ್ಲ, ಇವಾಗ ಫಿಲಮ್ ಫೆಸ್ಟಿವಲ್ ಅಂದಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟಾರ್ಸ್ಗಳು, ನಟರು, ನಟಿಯರು ಬರಬೇಕು ಅನ್ನೋ ಒಂದು ವಿಚಾರಕ್ಕೆ ಅವ್ರು ಬಂದಿಲ್ವಾ? ಸಾಕಷ್ಟು ಜನ ಬಂದಿಲ್ಲ ಅಂತ ಬೆರಳೆ ಎಣಿಕೆಲ್ಲ ಒಂದು 10 ಜನ ಅಷ್ಟೇ ಕಾಣಿಸ್ತಾ ಇದ್ದಾರೆ, ಇನ್ಯಾರು ಬಂದಿಲ್ಲ ಅನ್ನೋ ವಿಚಾರನ ಇಟ್ಟುಕೊಂಡು ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಹೇಳ್ತಾರೆ. ಅವರು ಹೇಳಿರೋದು ಅವ್ರ ಮೈಂಡು ಎಲ್ಲಿ ಟೈಟ್ ಮಾಡ್ತಾರೆ, ಸಬ್ಸಿಡಿನಲ್ಲಿ ಮಾಡ್ಬೋದು. ಅವ್ರು ಕನ್ನಡ ಇಂಡಸ್ಟ್ರಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ, ಬೇರೆ ಭಾಷೆಗಳಿಗಿಲ್ಲ. ಕರ್ನಾಟಕದಲ್ಲಿ ನಮ್ಮ ಚಲನಚಿತ್ರ ಮುಂದುವರಿಬೇಕು, ನಮ್ಮ ಚಲನಚಿತ್ರ ಇಂಡಸ್ಟ್ರಿ, ಆ ಉದ್ಯಮ ಅದು ಬೆಳಿಬೇಕು. ನೆರೆ ರಾಜ್ಯಗಳಲ್ಲಿ ಎಲ್ಲ ಚೆಂದ ಬೆಳೆದಿದೆ. ಫಾರ್ ಎಕ್ಸಾಂಪಲ್, ನಮ್ಮ ಸುತ್ತ ಇರೋ ರಾಜ್ಯಗಳಲ್ಲಿ ಮಾರ್ಕೆಟಿಂಗ್ ಚೆನ್ನಾಗಿದೆ, ನಮಗೂ ಅಭಿವೃದ್ಧಿ ಆಗಲಿ, ನಮಗೆ ಸಬ್ಸಿಡಿ ಕೊಡೋಣ ಅಂತ ಕನ್ನಡಕ್ಕೆ ಅವತ್ತಿಂದ ಕೊಡ್ತಾಯಿದ್ದಾರೆ. ಆ್ಯಕ್ಟರ್ಸ್ಗಳು ಬರಬೇಕಾಯ್ತು, ಕಲಾವಿದರೆಲ್ಲ ಬರಬೇಕು. ಯಾಕಂದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ರಾಜಧಾನಿಯಲ್ಲಿ ನಡೆಯುವಾಗ ನಮ್ಮ ಬಲ ತೋರಿಸ್ಬೇಕು. ಅದು ನನ್ನ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್. ಎಲ್ಲರೂ ಬಂದು ನಿಂತ್ಕೋಬೇಕು ಅಲ್ವಾ? ನಮ್ಮದು ರೆಪ್ರೆಸೆಂಟೇಷನ್ ಏನಿದೆ, ನಮ್ಮ ಕರ್ನಾಟಕದಿಂದ ಕನ್ನಡ ಫಿಲಮ್ ಎಷ್ಟು ಎಂಟ್ರಿ ಆಗಿದೆ, ಯಾರ್ಯಾರು ಬರ್ತಾಯಿದ್ದಾರೆ, ಯಾರ್ಯಾರು ಕಲಾವಿದರು ಬರ್ತಾರೆ, ನಾವೆಲ್ಲ ನಿಂತ್ಕೊಂಡು ಮಾಡೋದೇ ಅದು ಉತ್ತಮ. ಬಂದಿಲ್ಲ ಅಂದರೆ ಅದು ಅವರು ಒಂದೊಂದು ರೀಸನ್ ಹೇಳ್ಬೋದು. ಹಾಸ್ಪಿಟ್ಲಿಗೆ ಹೋಗಿದ್ದೆ, ಊರಿಗೆ ಹೋಗಿದ್ದೆ, ಅಲ್ಲಿಗೆ ಹೋಗಿದ್ದೆ, ಇಲ್ಲಿಗೆ ಹೋಗಿದ್ದೆ, ಶೂಟಿಂಗಲ್ಲಿದ್ದೆ, ನನಗೆ ಕಾಲ್ ಶೀಟ್ ಕೊಟ್ಬಿಟ್ಟಿದ್ದೆ, ಏನೇನೋ ಹೇಳ್ತಾರೆ ಅವರು. ಅದಕ್ಕೆ ಅವ್ರ ಕಾರಣಗಳು ತಿಳ್ಕೊಬೇಕಲ್ವ. ಬಂದಿಲ್ಲ ಅನ್ನೋದು ಒಂದು ಪಾರ್ಟು. ಯಾಕೆ ಬಂದಿಲ್ಲ ಅನ್ನೋ ಅವ್ರು ಶೂಟಿಂಗಲ್ಲಿ ಇದ್ದಿರ್ಬೋದು, ಕಾಲ್ ಶೀಟ್ ಕೊಟ್ಟಿರ್ಬೋದು, ಫಿನಿಷಿಂಗ್ ಎಂಡಿಂಗಲ್ಲಿರ್ಬೋದು ಫಿಲ್ಮು. ಇದೆಲ್ಲ ದೇರ್ ಆರ್ ಸೋ ಮೆನಿ ರೀಸನ್ಸ್ ಆರ್ ದೇರ್. ಅವರು ಒಂದು ಸೈಡೇ ನಾವು ಮಾತಾಡೋಕ್ಕಾಗಲ್ಲ. ಅವ್ರದ್ದು ಏಕೆ ಏನು ಅದು ಆಲಿಸಿ ನಾವು ಮಾತಾಡಬೇಕು. ವಿರೋಧ ಪಕ್ಷದವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸ್ಟಾರ್ಸ್ಗಳು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಆ ಒಂದು ಜಿದ್ದನ್ನಿಟ್ಕೊಂಡು ಡಿ ಕೆ ಶಿವಕುಮಾರ್ ಇವಾಗ ಮಾತಾಡ್ತಾ ಇದ್ದಾರೆ ಅಂತ. ಯಾಕಂದರೆ ಮೇಕೆದಾಟು ವಿಚಾರಕ್ಕೆ ಬಂದರೆ ಅಲ್ಲೂ ಕೂಡ ಒಂದು 3 ಜನ ಹೋಗಿದ್ರು ಅಷ್ಟೇ. ಸಾಧು ಕೋಕಿಲ್ ಇರ್ಬೋದು, ದುನಿಯಾ ವಿಜಯ್, ಇವರು ಒಂದು 3 ಜನ ಹೋಗಿದ್ರು, ಪ್ರೇಮು. ಇನ್ಯಾರು ಕೂಡ ಅಲ್ಲೂ ಕೂಡ ಹೋಗಿರಲಿಲ್ಲ. ಆ ಒಂದು ಜಿದ್ದನ್ನಿಟ್ಕೊಂಡು ಈ ಟೈಮಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ವಿರೋಧ ಪಕ್ಷದವರ ಆರೋಪ. ವಿರೋಧ ಪಕ್ಷದವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ವಿರೋಧ ಪಕ್ಷದವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ. ಅದು ಒಂದು ಫಿಲಿಮ್ ಇಂಡಸ್ಟ್ರಿ, ಅದು ಒಂದು ಮನೋರಂಜನೆ ಒಂದು ಇಂಡಸ್ಟ್ರಿ, ಅದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಅದು ನೀವು ಸರ್ಕಾರ ನಡೆಸೋರು, ಸರ್ಕಾರದಲ್ಲಿ ಏನು ತಪ್ಪು ನಡೀತಾ ಇದೆ ಅದನ್ನ ನೀವು ಗುರುತಿಸಿ ಹೇಳ್ಬೋದೇ ವಿನ ಇವ್ರು ಅವ್ರಿಗೆ ಮಾಡಿಲ್ಲ, ಇವ್ರಿಗೆ ಮಾಡಿಲ್ಲ ಅನ್ನೋದೆಲ್ಲ ಸೂಕ್ತ ಅಲ್ಲ ಅಲ್ವಾ? ನೀವು ವಿರೋಧ ಅಂದರೆ ಏನು? ನೀವು ಮಾಡ್ತಾ ಇರೋದು ಕಾನೂನು ಸರಿ ಇಲ್ಲ, ನಿಮ್ಮ ಈ ನಡವಳಿಕೆ ಇಲ್ಲಿ ಎಡುತ್ತಾ ಇದ್ದೀರಾ, ಇಲ್ಲಿ ತಪ್ಪಾಗ್ತಾಯಿದೆ, ಜನಗಳಿಗೆ ತೊಂದರೆ ಆಗ್ತಾಯಿದೆ, ಅದನ್ನ ಹೇಳೋಕ್ಕೆ ಇರೋದು ನೀವು. ಸಿನಿಮಾದವ್ರು ಮಾಡಿಲ್ಲ, ಇಂಡಸ್ಟ್ರಿನವ್ರು ಮಾಡಿಲ್ಲ, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅವ್ರು ಬಂದಿಲ್ಲ, ಆಟೋ ಡ್ರೈವರ್ಗಳು ಬಂದಿಲ್ಲ, ಟ್ಯಾಕ್ಸಿ ಡ್ರೈವರ್ಗಳು ಬಂದಿಲ್ಲ, ಕೂಲಿ ಎತ್ತಕೊಂಡು ಬಂದಿಲ್ಲ, ಈ ಥರ ಎಷ್ಟೋ ಇಂಡಸ್ಟ್ರಿಗಳಿದ್ದಾವೆ ಇಲ್ಲಿ. ಅವರೆಲ್ಲ ಬಂದು ಸರ್ಕಾರಕ್ಕೆ ಸಪೋರ್ಟ್ ಓಟ್ ಹಾಕಿದ್ದೀವಲ್ಲ, ಸರ್ಕಾರ ನಡೀತಾ ಇದೆಯಲ್ಲ, ಅವ್ರು ಮಾಡೋ ತಪ್ಪನ್ನ ನೀವು ಗುರುತಿಸೋದಷ್ಟೇ ನಿಮ್ಮ ಕೆಲಸ ಸದನದ ಒಳಗಡೆ. ಇವರೆಲ್ಲ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿಲ್ಲ ಅಂತ ಡಿ ಕೆ ಶಿವಕುಮಾರ್ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಿರೋದು ಅವರು. ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದಾ ನಮಗೆ ಸಪೋರ್ಟ್ ಮಾಡಿ? ಈ ಥರ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ, ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನಟ ನಟಿಯರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಈ ಥರ ನಟ ನಟಿಯರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಈ ಒಂದು ವೇದಿಕೆನ ಯೂಸ್ ಮಾಡಿಕೊಂಡು ಅಂತ ವಿರೋಧ ಪಕ್ಷದವರು ಹೇಳ್ತಾ ಇರೋದು. ನಾನು ಈಗ ಹೇಳಿದ್ನಲ್ಲ, ಈ ಆ್ಯಕ್ಟರ್ಗಳು ಒಂದು ಕಾಲ್ ಶೀಟ್ ಅಂತ ಕೊಡ್ತಾರೆ, ಇಂತಿಂಥ ತಾರೀಕು ಇಂತಿಂಥ ಸಮಯದಲ್ಲಿ ಇಂತಿಂಥ ಪ್ಲೇಸಲ್ಲಿ ನೀವು ಇರಬೇಕು, ಆ ಪಾತ್ರದ ಬಗ್ಗೆ ನೀವು ನಟನೆ ಮಾಡಬೇಕು ಅಂತ ಇರುತ್ತೆ. ಅವ್ರನ್ನೂ ಮಾತಾಡಿದ್ಮೇಲೆ ನಿಜ ಗೊತ್ತಾಗೋದು ಅಲ್ವಾ? ಅವ್ರು ಕಾಲ್ ಶೀಟ್ ಕೊಟ್ಟ ಮೇಲೆ ಅವರು ಸೆಟ್ ಹಾಕಿರ್ತಾರೆ, ಅಲ್ಲಿ ಲೈಟ್ ಬಾಯ್ ಬಂದಿರ್ತಾನೆ, ಕ್ಯಾಮ್ರಾಮ್ಯಾನ್ ಬಂದಿರ್ತಾರೆ, ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಪ್ರೊಡ್ಯೂಸರು, ಇವ್ರಿಗೇನೇನು ಬೇಕೋ ವ್ಯವಸ್ಥೆ ಫ್ರೀ ಅದೆಲ್ಲ ಪ್ಲ್ಯಾಂಡ್, ಅದು ಎಲ್ಲ ಮಾಡಿ ಸೆಟ್ಟಲ್ಲಿ ಇರ್ತಾರೆ. ಆ ಸೆಟ್ಟಲ್ಲಿ ಇವ್ರು ಹೋಗ್ಬೇಕು, ಇಲ್ಲಾಂದರೆ ಅವ್ರಿಗೆ ಲಾಸ್ ಆಗುತ್ತಲ್ಲ ಅಲ್ವಾ?
ನಮ್ಮ ಇಂಡಸ್ಟ್ರಿನಲ್ಲಿ ನಾವು ಅದನ್ನು ಯೋಚನೆ ಮಾಡಬೇಕು, ಆರ್ಥಿಕವಾಗೂ ಯೋಚನೆ ಮಾಡಬೇಕು. ಅವ್ರು ಕಾಲ್ ಶೀಟ್ ಕೊಟ್ಟ ಮೇಲೆ ಆ ಪಾರ್ಟ್ ಅವ್ರು ಮುಗಿಸಿ ಬರಬೇಕಲ್ಲ. ಅಂಟಿಲ್ ಅಂದೆ ಅನ್ಲೆಸ್ ಅದು ಅವರು ಆ ಫಿಲ್ಮ್ ಇದು ಮುಗಿಯೋದಿಲ್ವಲ್ಲ, ಆ ಪಾರ್ಟ್ ಅವ್ರ ಹತ್ರನೂ ಮಾತಾಡಬೇಕು. ಈ ಡಿ ಕೆ ಸಾಹೇಬ್ರು ಹೇಳಿರೋದು ಅವ್ರ ಮನಸ್ಸಲ್ಲಿರೋದು ಹೇಳಿದ್ದಾರೆ. ಇವ್ರನ್ನ ಮಾತಾಡಿದ್ರೆ ಏನು ಕಾರಣ, ಯಾಕೆ ಬಂದಿಲ್ಲ ಅನ್ನೋ ಅವಾಗ ಗೊತ್ತಾಗೋದು, ನಿಜ ಗೊತ್ತಾಗೋದು. ಅದು ಅಕ್ಸೆಪ್ಟಬಲ್ ರೀಸನಾ, ಇಲ್ಲ ಮನೇಲಿ ಮಜಾ ಮಾಡ್ಕೊಂಡಿದ್ರಾ, ಫಾರಿನ್ಗೆ ಹೋಗಿದ್ರಾ, ಶೂಟಿಂಗಲ್ಲಿದ್ರಾ, ಇದೆಲ್ಲ ಬರೋದು ಅವಾಗ ಅವ್ರು ಹೇಳ್ಬೇಕು. ಯಾರ್ಯಾರು ಬಂದಿಲ್ವೋ ಅವ್ರನ್ನ ಇಂಟರ್ವ್ಯೂ ಮಾಡೋದು ಗೊತ್ತಾಗೋದು. ನಾನು ಇಲ್ಲಿ ಕೂತ್ಕೊಂಡು ಮಾತಾಡೋದಿಲ್ಲ. ಅಲ್ಲ, ಇವಾಗ ಜಗದೀಶ್ ಅವರು ಕೂಡ ಒಂದು ಟ್ವಿಟರ್ನ ಮಾಡ್ಕೊಂಡಿದ್ದಾರೆ. ಏನಂದರೆ 7 ಗಂಟೆಗೆ ಪ್ರೋಗ್ರಾಮ್ ಇದ್ದರೆ 6 ಗಂಟೆಗೆ ನಮಗೆ ಪತ್ರ ಬಂದಿರೋದು ಕೂಡ. ಅದಾದಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಟ್ಟು ಬೋಲ್ಟೇ ಇಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೇನು ಇವ್ರು ಟೈಟ್ ಮಾಡ್ತಾರೆ, ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿ ಇವರಿಗೆ ಗೊತ್ತಿದೆಯಾ ಅಂತ ಒಂದು ಮಾತು ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅದು ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅನ್ನಿಸ್ತದೆ. ಯಾಕಂದರೆ ಒಬ್ಬೊಬ್ಬರು ಕಲಾವಿದರು ಒಂದೊಂದು ಕಡೆ ಇರ್ತಾರೆ. ಜಯನಗರದಲ್ಲೋ, ರಾಜಾಜಿನಗರದಲ್ಲೋ, ಶ್ರೀನಗರದಲ್ಲೋ, ಮಲ್ಲೇಶ್ವರಂನಲ್ಲೋ ಅಥವಾ ನೆಲಮಂಗಲದಲ್ಲೋ ಹಲವಾರು ಕಡೆ ಅವರು ಸ್ಪ್ರೆಡ್ ಆಗಿದ್ದಾರೆ. ಅವ್ರಿಗೆ ಪ್ರಿಯರಾಗಿ ಅವ್ರಿಗೊಂದು ನೋಟಿಸ್ ಕೊಡಬೇಕು, ಅಟ್ಲೀಸ್ಟ್ ಒಂದು ವಾರ ಆದರೂ. ಆವಾಗ ಅವರು ಪ್ರೊಡ್ಯೂಸರ್ ಹೇಳ್ತಾರೆ, ನಮ್ಗೆ ಇಂಥ ಪ್ರೋಗ್ರಾಮ್ ಫಿಲ್ಮ್ ಫೆಸ್ಟಿವಲ್ ಇರೋದ್ರಿಂದ ಅವತ್ತಿಗೆ ಕಾಲ್ ಶೀಟ್ ನಮಗೆ ಸ್ವಲ್ಪ ಮುಂದಿಗೆ ಪೋಸ್ಟ್ಪೋನ್ ಮಾಡಿ ನಾವು ಅಲ್ಲಿ ಅಟೆಂಡ್ ಮಾಡಬೇಕು ಅಂತ. ಈ 6 ಗಂಟೆಗೆ ಕೊಟ್ಟಿರೋದು ನಿಜಾನೇ ಆದರೆ ಅಲ್ಲಿ ಇವರೆಲ್ಲೋ ಎಡವಿದ್ದಾರೆ ಅಂತಲೇ ನನ್ನ ಮನಸ್ಸು. ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ ಅನ್ಸುತ್ತೆ? ಯಾಕಂದರೆ ನೀವು ನೋಡ್ತಿರ್ಬೋದು, ಹೊರ ದೇಶದ ಇದು ಚಿತ್ರಗಳು ಬಂದು ಇಲ್ಲಿ ಸಾಕಷ್ಟು ತುಂಬ ಹಿಟ್ ಆಗ್ತಾ ಇದೆ ಮೂವೀಸ್ ಎಲ್ಲ. ಸೊ ನಮ್ಮ ಕನ್ನಡ ಫಿಲಮ್ಸು ಸ್ವಲ್ಪ ಅಂದರೆ ಗುಂಪಲ್ಲಿ ಸೇರ್ಕೊಳ್ತಾ ಇದೆ, ಒಂದೊಂದೇ ಗುಂಪಲ್ಲಿ ಸೇರ್ಕೊಳ್ತಾ ಇದೆ. ಅಂದರೆ ಇವಾಗ ಥಿಯೇಟ್ರಿಗೆ ಬರುತ್ತೆ, ಇವಾಗ ಥಿಯೇಟ್ರಿಗೆ ಬಂದರೆ ಇನ್ನು 3 ದಿನ ಆದರೆ ಫಿಲಮೇ ಇರಲ್ಲ ಥಿಯೇಟ್ರಲ್ಲಿ. ಸೊ ಗುಂಪಿಗೆ ಸೇರ್ತಾ ಇದೆ, ಯಾವುದೋ ಒಂದು ಗುಂಪಿಗೆ ಸೇರ್ತಾ ಇದೆ. ಸೊ ಏನು ಅನಿಸುತ್ತೆ, ನಮ್ಮ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಯಾವ ಥರ ಇದೆ ಅಂತ ಅನಿಸುತ್ತೆ? ಅವರು 1000 ಕೋಟಿ ಬಡ್ಜೆಟ್ ಮಾಡೋರು ಇದ್ದಾರೆ, 100 ಕೋಟಿ ಬಡ್ಜೆಟ್ ಮಾಡೋರು ಇದ್ದಾರೆ. ಈ ಫಾರ್ ಎಕ್ಸಾಂಪಲ್ ಕಾಂತಾರ ತಗೊಳ್ಳಿ, ಅವರೇನು ಅಂಥ ಬಡ್ಜೆಟಲ್ಲಿ ತೆಗೆದಿಲ್ಲ. ಅದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ವರೆಗೂ ಹೋಗಿದೆ. ಅದು ನಮ್ಗೆ ಹೆಮ್ಮೆ ಇದೆ, ನಮ್ಮ ಕರ್ನಾಟಕದಿಂದ ರೆಪ್ರೆಸೆಂಟ್ ಆಗಿರೋದು ಇಲ್ವಾ. ಒಂದು ಪಿಕ್ಚರ್ ಮಾಡಿದ್ರು KGF, ಅದು ಸೂಪರ್ ಹಿಟ್ ಆಗಿದೆ. ಇದು ಸುಮಾರು ವರ್ಷಗಳ ಮೊದಲು ಮುಂಗಾರು ಮಳೆ ಬಂತು, ಅದು ಸೂಪರ್ ಹಿಟ್ ಆಗಿದೆ. ಇದೆಲ್ಲ ಇದೆ. ಅದು ಡಿಪೆಂಡ್ಸ್ ಅಪಾನ್ ದಿ ಸ್ಕ್ರಿಪ್ಟ್ ರೈಟರ್, ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಹತ್ರ ಕೆಪಾಸಿಟಿ ಇದ್ದರೆ ಮಾತ್ರ ಫಿಲ್ಮ್ ಒಳ್ಳೇದು ಬರೋದು. ನನ್ನ ಹತ್ರ ಇಷ್ಟೇ ಬಡ್ಜೆಟ್ ಅಪ್ಪ, ಇಷ್ಟಲ್ಲೇ ಮುಗಿಸಿ ಅಂತಂದರೆ ಅದು ಹಿಂಗೆ ಆಗ್ಬೋದು. ಇದು ಟೋಟಲಾಗಿ ನನ್ನ ಪ್ರಕಾರ ಬಡ್ಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ, ಸ್ಟೋರಿ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೇ ಸ್ಟೋರಿ ಬಾಕ್ಸಿಂಗು, ಕೊಲೆ, ದರೋಡೆ, ಸೇಡ್ ತೀರ್ಸೋದು, ಈ ಥರ 1000 ಪಿಕ್ಚರ್ ನೋಡ್ಬಿಟ್ಟಿದ್ದೀವಿ ನಾವು. ನಮಗೆ 1975ಇಂದ ಇಟ್ಕೊಳ್ಳೋಣ. ಈ ಸೇಡ್ ತೀರ್ಸ್ಕೊರೋ ಪಿಕ್ಚರ್ 100ಕ್ಕೆ ಮೇಲೆ ನೋಡಿದ್ದೀವಿ. ಪಿಕ್ಚರ್ ಹೆಸರುಗಳು ಬೇಕಾದ್ರೆ ಹೇಳ್ತೀನಿ, ಎಲ್ಲ ಭಾಷೆಯಲ್ಲೂ. ಸೇಡ್ ತೀರ್ಸೋ ಪಿಕ್ಚರ್ಗಳೆಲ್ಲ ಒಂದು ಕಾಲ ಇತ್ತು. ಆಮೇಲೆ ಲವ್ ಸ್ಟೋರಿಗಳು ತೆಗೆದ್ರು, ಅದು ಓಡ್ತಾನೇ ಇತ್ತು. ಆವಾಗ ಬೇರೆ ಎಂಟರ್ಟೈನ್ಮೆಂಟ್ ಇಲ್ಲ. ಇವಾಗ ಹಿಂಗೆ ಎತ್ಕೊಂಡ್ರೆ ಏನು ಬೇಕು, ಯಾವ ಲ್ಯಾಂಗ್ವೇಜ್ ಬೇಕು, ಯಾವ ಫಿಲಮ್ ಬೇಕು, ನಾವು ನೋಡ್ಬೋದು ಅಲ್ವಾ. ಅವಾಗ ಎಂಟರ್ಟೈನ್ಮೆಂಟ್ ಅಂದರೆ ನಮ್ಗೆ ಇದ್ದಿದ್ದೆ ಫಿಲಮ್ ಒಂದೇ. ಫೆಸ್ಟಿವಲ್ ಅಲ್ಲಿ ಇವಾಗ ನಡೀತಲ್ಲ, ವಿಧಾನಸೌಧದಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತು. ಸೊ ಆ ಒಂದು ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಟು ಬೋಲ್ಟು ಟೈಟ್ ಮಾಡಬೇಕು, ನನಗೆ ಗೊತ್ತು ಯಾವಾಗ ಮಾಡಬೇಕು, ಏನು ಮಾಡಬೇಕು ಅಂತ ಮಾಡ್ತೀನಿ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ ಮೇಡಮ್, ಡಿ ಕೆ ಶಿವಕುಮಾರ್ ಹೇಳಿದ್ದೇನು ತಪ್ಪೇನಿಲ್ಲ. ಯಾಕೆ ಅವ್ರಿಗೆಲ್ಲರಿಗೂ ಅಧ್ಯಕ್ಷರಾದಂಥ ಸಾತ್ ಕೋಕಿಲ್ ಅವರು ಎಲ್ಲರಿಗೂ ಮನೆಗೆ ಲೆಟ್ರ್ ಕೊಟ್ಟಿದ್ದಾರೆ. ಅವ್ರು ಲೆಟ್ರ್ ಕೊಟ್ಟಿದ್ದಕ್ಕೆ ಅವರು ಸೈನು ಹಾಕಿದ್ದಾರೆ ಎಲ್ಲರೂ. ಅವರು ಬರಬೇಕಾಗಿತ್ತು. ಅವ್ರಿಗೆ ಮಾಡಿದ ಅವ್ರಿಗೆ ಯಾರಿಗಾಗಿ ಮಾಡಿದ್ದು, ಊರಿಗಾಗಿ ಮಾಡಿರೋದು. ಅವರು ಒಂದು ಚಿತ್ರ ಅಂದಮೇಲೆ ಎಲ್ಲರೂ ಬರ್ಬೇಕು. ಅದಕ್ಕೆ ಎಲ್ಲ ಸರ್ಕಾರದ ಏನೇನು ಬೇಕೋ ಸೌಲಭ್ಯ ಎಲ್ಲ ಪಡಿತೀರಾ, ಎಲ್ಲ ಮಾಡ್ಕೊತೀರಾ. ಸರ್ಕಾರ ಕಾರ್ಯಕ್ರಮಕ್ಕೆ ಯಾಕೆ ಬರಲ್ಲ? ತಪ್ಪು ತಾನದು, ಬರಬೇಕು. ಅವರು ಡಿ ಕೆ ಶಿವಕುಮಾರ್ ಹೇಳಿದೇನು ತಪ್ಪೇನಿಲ್ಲ. ಆಮೇಲೆ ವಿರೋಧ ಪಕ್ಷದವ್ರಿಗೆ ಬೇರೆ ಕೆಲಸನೇ ಇಲ್ಲ. ಯಾಕಂದರೆ ಮಾತಾಡಿದ್ರೆ ಏನೋ ಒಂದು ಚೂರು ಸಿಕ್ಕರೆ ವಿರೋಧ ಪಕ್ಷದವ್ರಿಗೆ ಅದನ್ನೇ ಹಿಡ್ಕೊತಾರೆ. ಬೇರೆ ಸರ್ಕಾರಕ್ಕೆ ಸಪೋರ್ಟ್ ಮಾಡೋಣ ಅವ್ರಿಗೆ ಏನು ನಮ್ಮ ಸರ್ಕಾರದಿಂದ ನಮ್ಮ ಥಿಯೇಟ್ರಿಗೆ ಅನುದಾನ ಕೊಡಬೇಕು, ಮಾಡಲಿ ಮಾಡೋಣ ಅಂತ ಏನಿಲ್ಲ. ಅವ್ರಿಗೆ ಬರೀ ಟೀಕೆ ಮಾಡ್ಕೊಂಡಿರೋದೇ ಕೆಲಸ. ಅವ್ರ ಮೇಲೆ ಇವ್ರ ಮೇಲೆ ಅವ್ರ ಮೇಲೆ ಇವ್ರು ಮಾಡ್ಕೊಳ್ಳೋದು ಇದೇ ಆಯ್ತು ಹೊರತು ಬೇರೆಯವ್ರಿಗೆ ಕೆಲಸ ಮಾಡೋಕ್ಕೆ ಯಾವುದಕ್ಕೂ ಬಿಡ್ತಾ ಇಲ್ಲ ಅವರು ವಿರೋಧ ಪಕ್ಷದವರು. ಅಶೋಕ್ ಆದಂಥವ್ರು ಅವ್ರು ಏನು ಬೇಕಂದೇ ಕಾಲು ಕರ್ಕೋಗೋದು. ಅಶೋಕು ವಿರೋಧ ಪಕ್ಷ ನಾಯಕ ಆದವರು ಬೇಕಂದ್ರೆ ಕಾಲು ಕರ್ಕೋಗೋದು, ಜಗಳ ಮಾಡೋದು. ಅವ್ರಿಗೆ ಸರ್ಕಾರದವ್ರು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಡಿ ಕೆ ಅವ್ರು ಹೇಳಿದ್ರಿ, ಒಂದು ತಪ್ಪಿಲ್ಲ. ಅವನೇ ಕೊಟ್ಟವರಲ್ಲ ಎಲ್ಲ ಬರೋದು ಅಂತ ಶಿವರಾಜ್ಕುಮಾರ್ ಅವರೇ ಬಂದಿದ್ದಾರೆ. ಅಂಥ ಹುಷಾರಿಲ್ಲ ಪಾಲ್ದು ಆಪ್ರೇಷನ್ ಆಗಿ ಎಲ್ಲ ಆಗಿ ಅವರೆಲ್ಲ ಬಂದು ಹೋಗಿದ್ದಾರೆ. ಶಿವರಾಜ್ಕುಮಾರ್ ಕೊನೆಯವ್ರಿಗೆ ಇದ್ದಾರೆ. ಅವ್ರಿಗಿಂತ ನೀವು ಕರೆಯೋಣ ನೀವು ಹೇಳಿ. ಕನ್ನಡದ ಬಗ್ಗೆ ವಿಷಯ ಬಂದಾಗ ಅಲ್ಲಿ ಒಂದಾಗಬೇಕು ನೀವು.
ಅದು ಬಿಟ್ಬಿಟ್ಟು ನೀವು ಒಂದು ಇಷ್ಟ ಬಂದಂಗೆ ಯಾಕೆ ಅಷ್ಟೊಂದು ಕನ್ನಡ ಅನ್ನೋದು ಯಾಕೆ ಹಂಗಿದ್ ಮಾಡಿ ಫಿಲಮ್ನಾಗೆ ಇದಕ್ಕೆ ಬರಬೇಡ್ರಿ ಯಾರ ನಿಮ್ಮ ಪಾರು ನೀವು ಇದ್ಬಿಡ್ರಿ. ಬೇರೆ ಯಾರು ಯುವಕರು ಬೆಳಿತಾರೆ ಫಿಲಮ್ ಎಂದವರಲ್ಲಿ. ಸುಮ್ಮನೆ ಕಾಸು ಸಾತ್ಕೋಕಿಲ್ಲ ಸುಮ್ಮನೆ ತೋರಿಸ್ತಾರ ವಾಟ್ಸಪ್ಪಲ್ಲಿ ಅವ್ರು ಸೈನ್ ಹಾಕಿರೋದಲ್ಲ. ಸುಮ್ಮನೆ ಅವ್ರ ಮೇಲೆ ಕೂಬೇಕು ಕೂರಿಸೋದು ಬೇಕು ಏ ಮಂಜು ಆಮೇಲೆ ನಮ್ಮ ರಾಜಸಿಂಗ್ ಬಾಬು ಅವರೆಲ್ಲ ನಾನು ಟಿ ವಿಯಲ್ಲಿ ನೋಡ್ದೆ ಮಾತಾಡಿದ್ದು ಬೇಕಂತ. ಏನು ಅವರು ಇದು ಅವ್ರ ಮನೆ ಫಂಕ್ಷನ್ ಅಲ್ಲ, ಇದು ನಿಮ್ಮ ಫಿಲಮ್ದು ಫಂಕ್ಷನು. ಅದೇನು ಅವನ ಕೊಳ್ಳಿ ಬುಳ್ಳಿ ಬರ್ಬೇಕಂದ್ರೆ ನಿಮ್ಮ ಧರ್ಮ. ಅದಕ್ಕೆ ಬಂದು ಕಾರ್ಯಕ್ರಮ ಎಷ್ಟು ಸಕ್ಸಸ್ ಮಾಡಬೇಕು. ಎಲ್ಲರೂ ಬಂದಿಲ್ವಾ? ಪಬ್ಲಿಕ್ಕು ಬಂದಿಲ್ವಾ? ಎಲ್ಲ ಬಂದ್ವಿ, ನಿಂಗೆ ಯಾಕೆ ಬರೋಕ್ಕಾಗಲ್ಲ? ಏನು ಹೊರದೇಶಕ್ಕೆ ಹೋಗ್ತೀರಾ, ಲಕ್ಷಾಂತರ ರೂಪಾಯಿಗೆ ಖರ್ಚು ಮಾಡ್ಕೊಂಡು ಹೋಗ್ತೀರಾ ಏನೋ ಒಂದು ಸನ್ಮಾನ ಪಡೆಯೋಕ್ಕೆ. ಇಲ್ಲಿಂದ ಇಲ್ಲಿಗೆ ವಿಧಾನಸೌಧ ಮಾಡೋಕ್ಕೆ ಬರೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ತಪ್ಪು ತಾನು ಇದು ಮಾಡ್ತಾರೆ ನೀವು. ಮೇಕೆದಾಟು ತಗೊಳ್ಳೋಣ, ಮೇಕೆದಾಟಲ್ಲಿ ಅದೇನು ಯಾರೇನು ಕರಿಬೇಕು ಅವಶ್ಯಕತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ನಮ್ಮ ಬೆಂಗಳೂರು ನೀರಿಲ್ಲ ಅಂದ್ಬಿಟ್ಟು ಹೋರಾಟ ಮಾಡಿದ್ದು ಮೇಕೆದಾಟಿಗೆ. ಆಯಿತಾ? ಎಲ್ಲರೂ ಬರ್ಬೇಕು. ಅದಕ್ಕೆ ಏನು ಎಲ್ಲರ ಕೈ ಕೊಟ್ಟು ಏನು ಕರಿಬೇಕು ಅವಶ್ಯಕತೆ ಇಲ್ಲ. ಕನ್ನಡ ಅಂದಮೇಲೆ ಎಲ್ಲ ಒಂದು ಸೇರ್ಬೇಕಲ್ಲಿ. ಇವಾಗ ವಿರೋಧ ಪಕ್ಷದವ್ರು ಏನ್ ಹೇಳ್ತಿದ್ರೆ ಅಂದ್ರೆ ಮೇಕೆದಾಟಕ್ಕೆ ಬಂದು ಸಪೋರ್ಟ್ ಮಾಡ್ಲಿಲ್ಲ ಕನ್ನಡ ಸ್ಟಾರ್ಸ್ ಅಂತ ಹೇಳಿ ಅದನ್ನ ಜಿದ್ದಿಟ್ಕೊಂಡು ಈ ಟೈಮಲ್ಲಿ ತೀರ್ಸ್ಕೊಳ್ತಾ ಇದ್ದಾರೆ ಅಂತ ವಿರೋಧ ಪಕ್ಷದವ್ರು ಹೇಳ್ತಿದ್ದಾರೆ. ಅದು ಹೇಳ್ತಾರೆ ಆರ್ ಅಶೋಕ್ ಅವ್ರಿಗೆ ಏನು ಮಾತಾಡ್ತಾರೆ ಅವನಿಗೆ ನಾಲೆಜ್ ಇಲ್ಲ. ಅಲ್ಲಿ ಒಬ್ಬ ಕಪ್ಟಿ ಸೇಮ್ ಆಗಿ ಎಲ್ಲ ಆಗಿ ಬೆಂಗಳೂರು ಅಭಿವೃದ್ಧಿ ಆಗಿ ಎಲ್ಲ ಆಗೋನೆ ಏನು ನಾಲೆಜ್ ಇಕ್ಕಂದು ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಮೇಕೆದಾಟು ಯಾರಿಗೆ ಯಾಕೆ ಮಾಡ್ತಾರದು? ನೀರಿಗೆ ಅವ್ರ ಮನೆ ತುಂಬಿಸ್ಕೊಳಕ್ಕೆ ಮಾಡ್ತಾವ್ರ ಇಲ್ವಲ್ಲ? ಬೆಂಗಳೂರನ್ನು ಇವತ್ತು ಅವಾಗ ನೀರು ಬೇಕಾಗಿ ಅಷ್ಟು ಬೇಕಾಗಿ ಇವತ್ತು ನೀರು ಎಷ್ಟೇ ಬಂದು ಸಾಲ್ತಾ ಇಲ್ಲ ಬೆಂಗಳೂರು ನಗರಕ್ಕೆ. ಬೆಂಗಳೂರಿಗೆ ಎಷ್ಟೇ ನೀರು ಕೊಟ್ಟು ಸಾಲಲ್ಲ. ಈ ಕಡೆ ಬೆಂಗಳೂರು ಕಾಮಾಂತರ ಕೊಡಬೇಕು, ಉತ್ತರ ಕೊಡ್ಬೇಕು, ಎಲ್ಲ ಕಡೆನೂ ಕೊಡ್ಬೇಕು ನೀರು ನಮಗೆ. ಅದು ಮಾಡ್ತಾರೆ ತಪ್ಪೇನಿಲ್ಲ. ನೀರೆಲ್ಲ ವೇಸ್ಟಾಗಿ ಹೋಗ್ತಾ ಇದೆ. ಆ ನೀರನ್ನ ತಡೆಯೋಕ್ಕೆ ಮಾಡ್ತಾರದು. ಅದು ನೀವು ಸಪೋರ್ಟ್ ಮಾಡ್ಬೇಕೆಲ್ಲ ಸೇರ್ಕೊಂಡು, ಫಿಲಮ್ ಚೇಂಬರ್ ಎಲ್ಲ ಸೇರ್ಕೊಂಡು ಎಲ್ಲ ನಮ್ಮ ಕಲಾವಿದರು, ವೀರನ್ನೂರು ಮತ್ತು ಎಲ್ಲ ಸುದೀಪ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರೂ ನಮ್ಮ ಕನ್ನಡ ನೆಲ ಜಲ ಬಂದಾಗ ನಿಂತ್ಕೊಂಡು ಹೋರಾಟ ಮಾಡಬೇಕು. ಅವ್ರೇನು ಸ್ವಾರ್ಥಿಕೇನು ಮಾಡ್ತಾ ಇಲ್ಲ. ಆಯಿತಾ? ನಿಂತ್ಕೊಂಡು ಎಲ್ಲ ಸಹಕಾರ ಕೊಟ್ಬಿಟ್ಬಿಟ್ಟು ಸುಮ್ಮನೆ ನೀವು ಅವ್ರಿಗೆಲ್ಲ ಎತ್ತಿ ಕತ್ಕೊಂಡು ರಾಜಕೀಯ ಮಾಡ್ಕೊಂಡಿರೋದಲ್ಲ ಇಲ್ಲಿ. ಈಗ ಜಗ್ಗೇಶ್ ಅವರು ಕೂಡ ಟ್ವೀಟ್ ಮಾಡ್ಕೊಂಡಿದ್ದಾರೆ. ಏನಂದ್ರೆ 7 ಗಂಟೆಗೆ ಪ್ರೋಗ್ರಾಮ್ ಇದ್ರೆ ನಮಗ್ ಪತ್ರ ಬಂದಿರೋದೇ 6 ಗಂಟೆಗೆ ಅಂತ ಒಂದು. ಅದಾದ್ಮೇಲೆ ಕನ್ನಡ ಇಂಡಸ್ಟ್ರಿಲಿ ನಟ್ಟು ಬೋಲ್ಟೆ ಇಲ್ಲ, ನೀವೇನ್ ಟೈಟ್ ಮಾಡ್ತೀರಾ ಅಂದ್ರೆ ಆ ಪರಿಸ್ಥಿತಿ, ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಹೇಗಿದೆ ನಿಮ್ಗೆ ಗೊತ್ತಿದ್ಯಾ ಅಂತ ಹೇಳಿ ಒಂದು ಟ್ವೀಟ್ ಮಾಡ್ಕೊಂಡಿದ್ದಾರೆ. ಕನ್ನಡ ಪರಿಸ್ಥಿತಿ ಹೆಂಗಿದೆ ಅಂದರೆ ಇವಾಗ ಟ್ಯಾಕ್ಸ್ ಅವ್ರು ಕೊಡ್ತಾ ಇಲ್ವ ನಿಮಗೆ? ಎಲ್ಲ ಮಾಡ್ತಾವಲ್ಲ. ಜಗದೀಶು ಹೆಂಗಿದ್ರು ಹೆಂಗಾಗವ್ರೆ? ಯಾರಿಂದ ಮುಂದೆ ಬಂದಿದ್ದು ನೀವು? ಜಗದೀಶು ಕಾಂಗ್ರೆಸ್ ಅವ್ರನ್ನ ಕೈ ಹಿಡಿದಿದ್ದಕ್ಕೆ ನೀವು ಮುಂದೆ ಬಂದೆ. ಕಾಂಗ್ರೆಸ್ ಅವ್ರನ್ನ ಕೈ ಹಿಡಿದಿದ್ದವಾಗ ಎಸ್ ಎಂ ಕೃಷ್ಣ ಅವರು ಅವತ್ತು ರಾಜಕೀಯ ಎಸ್ ಎಂ ಕೃಷ್ಣ ಅವ್ರನ್ನ ಸೇರಿಸ್ಕೊಂಡು ಒಂದು ಸ್ಥಾನಮಾನ ಕೊಟ್ಟು ಒಂದು MLA ಮಾಡಿ ಎಲ್ಲ ಮಾಡಿ ನೀವು ರಾಜೀನಾಮೆ ಕೊಟ್ಟು BJP ಸೇರ್ಕೊಂಡೆ. ಅಲ್ಲೋ ಡಬಲ್ ಗನ್ ಮಾಡ್ಕೊಂಡಿದ್ಯಾ ನೀನು ಒಬ್ಬ ಫಿಲಮ್ ಎಂದವರಲ್ಲಿರೋ ನೀನು. ನಿಂಗೆ ತಂದಿದ್ದು ಯಾರು ಮುಂದಕ್ಕೆ? ಅಂಬರೀಷ್ ಅವರು ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನೀರು ಅವರ ಬಿಟ್ಟಿದ್ದಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಅವರು ಮಂಡ್ಯ ಜಿಲ್ಲೆಯಲ್ಲಿ. ಅವ್ರಿಗೆ ಕನ್ನಡ ಅನ್ನೋದು ಅಭಿಮಾನ ಇಲ್ಲ ಅವ್ರಿಗೆ. ಹೇಳಿ, ಅಂಬರೀಷ್ ಗಂಟ ದೊಡ್ಡವರಾಗ್ಬಿಟ್ಟಿದ್ದೀರ ನೀವು? ಹೇಳಿ. ಅದನ್ನು ಅವ್ರು ತಿಳ್ಕೊಂಡು ಎಲ್ಲ ಒಗ್ಗಟ್ಟಾಗಿದ್ದು ಹೋರಾಟ ಮಾಡ್ಕೊಂಡು ಕನ್ನಡ ವಿಷಯದಲ್ಲಿ ಬಂದಾಗ ಎಲ್ಲ ಒಂದಾಗಬೇಕು. ಕರಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಒಂದು TV ಅನೌನ್ಸ್ ಮಾಡ್ತಾರಾ ಹಿಂಗಿದೆ ಅಂತ ಅವ್ರು ಬರಬೇಕು ಅಷ್ಟೇ, ಹೊರತು ಇನ್ನೇನಿಲ್ಲ. ಫಿಲಂ ಫೆಸ್ಟಿವಲ್ ಅಲ್ಲಿ DK ಶಿವಕುಮಾರ್ ಅವರು ನೆಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಹೇಳಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರಿಗೆ ಹೇಳ್ಬೇಕು ಅಂದರೆ ನೆಟ್ಟು ಬೋಲ್ಟ್ ಅನ್ನೋದು ನಮಗೆ ಗೊತ್ತಾಗಲ್ಲ. ಗೊತ್ತಾಯ್ತಾ? ಫಿಲಮ್ ಆ್ಯಕ್ಟ್ರ್ ಅವ್ರಿಗೆಲ್ಲ ಭಾಳ ಕಟ್ಟುನಿಟ್ಟಾಗಿ ಮಾತಾಡಿದ್ರೆ ನಾವು ಇದನ್ನೇ ನೀವು ನಡೆಸೋದು ಅಂದರೆ ಇವ್ರ ಜನನ ತಪ್ಪು ತಾನೇ ಇದು. ಪಬ್ಲಿಕ್ ಏನಂತಾರೆ? ಯಾಕೆ ತಗೋತಾರೆ ಅಲ್ವಾ? ಅದೇನು ಅವೆಲ್ಲ ಇಟ್ಕೋಬಾರ್ದು, ಹಂಗೆಲ್ಲ ಅನ್ನಬಾರ್ದು. ನೀನು ಅದು ಎಜುಕೇಟೆಡ್ ಆಗಿ ಕರೋಡ್ಪತಿಯಾಗಿ ನೀನು ಹಿಂಗೆ ಮಾತಾಡಿದ್ರೆ ಚೆನ್ನಾಗಿರ್ತದ? ತಪ್ಪು ತಾನೇ ಅದು. ಯಾರನ್ನಾಗಲಿ ಇವಾಗ ಆಟೋ ರಿಕ್ಷಾ ರೇಟ್ ಜಾಸ್ತಿ, ಹಾಲ್ ರೇಟ್ ಜಾಸ್ತಿ, ಎಲ್ಲ ರೇಟ್ ಜಾಸ್ತಿ. ಏನು ಜನ ಏನು ತಿನ್ನಬೇಕಾ, ಹೊಟ್ಟೋಗ್ಬೇಕಾ, ಸಾಯ್ಬೇಕಾ? ಈ ಥರ ಮಾಡಿದರೆ ನಾವು ಅವ್ರ ಪಕ್ಷದವ್ರ ಕಾಂಗ್ರೆಸ್ ಪಕ್ಷನೇ ನಮ್ಮದು ಇಲ್ಲ ಅಂತ ಹೇಳಿಲ್ಲ. ಈ ಪ್ರಿಯಾ ಕೃಷ್ಣ ಕೊಟ್ಟಿರೋದು
ಆಯ್ತಾ ಗಾಡಿ ಈ ಬೈಕ್ನ ಕೊಟ್ಟಿರೋದು ಪ್ರಿಯಕೃಷ್ಣ. ಅವರೇ ಕೊಟ್ಟಿರೋದು. 15 ವರ್ಷ ಆಯಿತು ಕೊಟ್ಟು. ಅವರಷ್ಟು ದಾನ ಧರ್ಮ ಯಾವನೂ ಇಲ್ಲ, ಯಾವ ಮಿನಿಸ್ಟ್ರು ಇಲ್ಲ. ದೇವರಂಥ ಮನುಷ್ಯ ಅವರು. ತಂದೆ ಮಗ ಫ್ಯಾಮ್ಲಿನೇ ಗುಡ್ ಲಕ್. ಅವರಷ್ಟು ಜನ ಯಾರೂ ಬರಲ್ಲ ಬಿಡಿ. ಅವರು ಅದಕ್ಕೆ ರಾಜಕ್ಕೆ ನಿಂತ್ಕೊಂಡಿದ್ದೀನಿ, ಗೆದ್ದಿದ್ದೀನಿ. ಜನ ನನಗೆ ಬೆಂಬಲ ಕೊಡ್ತಾರೆ. ನಾನು ಬೇಕಾದಷ್ಟು ಕೊಡ್ತಾ ಇದ್ದೀನಿ, ಇವತ್ತಿಗೂ ಕೊಡ್ತಾ ಇದ್ದೀನಿ. ಅಂಥ ದಾನ ಸೂರ ಕರ್ಮ ಆಗಿರೋನು ಯಾರು ಬೇರೆ ಯಾರೂ ಕೊಟ್ಟವ್ರೆ. ಅಲ್ಲ, ಇವಾಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಥರ ಎಷ್ಟು ಸರಿ ಅಂತ ಅನ್ಸುತ್ತೆ ನಿಮಗೆ? ಏಮ್ಮ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೇಳಿದಾರಲ್ವಾ, ಸೊ ಫಿಲಮ್ ಇಂಡಸ್ಟ್ರಿ ಯಾವ ಥರ ಇದೆ ಅಂತ ಅನ್ಸುತ್ತೆ ಕನ್ನಡ ಇಂಡಸ್ಟ್ರಿ? ಅವರು ನೋಡಿ, ಅದರಲ್ಲಿ ಡಿ ಕೆ ಶಿವಕುಮಾರು ಹೇಳಿದ್ದು ಭಾಳ ತಪ್ಪು. ನಾವೇ ನಡೆಸ್ತಾ ಇದ್ವಿ, ಇವರೇನು ಆ್ಯಕ್ಟಿಂಗ್ ಮಾಡ್ತಾ ಇಲ್ವಲ್ಲ. ಅವ್ರ ಜೀವನ ಅವ್ರು ಮಾಡ್ತಾರೆ, ನಿನ್ನ ಜೀವನ ನೀನು ಮಾಡ್ತಾ ಇದ್ದೀಯಾ. ಇವಾಗ ನೀನು ಯಾರು ಮಾಡ್ತಾ ಇದ್ದೀಯಾ? ಎಲೆಕ್ಷನ್ ನಡೆದಿದೆಯಾ, ಗೆದ್ದಿದೆಯಾ, ಎಲ್ಲ ಮಾಡಿದ್ದೀಯಾ. ಅವರು ಬೆವರು ಸುಟ್ಟು ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ಅವ್ರು ಯಾರೋ ಫಿಲಮ್ ಆ್ಯಕ್ಟ್ರವರು ಕೋಟಿ ಲೆಕ್ಕ ತಿನ್ನಂತೆ. ಇವರೆಲ್ಲ ಕಣ್ಣು ಮುಚ್ಕೊಂಡಿದ್ರ, ಸಪೋರ್ಟ್ ಮಾಡೋಕ್ಕಿದ್ರ. ಇವರೆಲ್ಲ ಸಪೋರ್ಟಿಂದನೇ ಅದು ನಡೀತಾ ಇರೋದು. ಇಲ್ಲಿಂದ ಯಾರು ಹಂಗೆ ಬರ್ತಾರೆ, ಎಲ್ಲರೂ ಹಂಗೆ ಬಂದ್ಬಿಟ್ರು. ಒಬ್ಬರು ಸ್ಟೇಜ್ ಮೇಲೆ ಬರ್ತಾವ್ರೆ. ಅವರ ತಪ್ಪುತನ ಇದು. ಅವ್ರನ್ನೆಲ್ಲ ಇದು ಮಾಡಿಬಿಟ್ಟು ಇವಾಗ ಪಾಪ ಅವ್ರೇನೋ ಕಷ್ಟಪಟ್ಟು ದುಬೈಗೆ ಹೋಗಿ ತಗೊಂಡು ಲೇಟ್ ಮಾಡ್ತಾರೆ, ತಗೊತಾರೆ. ಅವ್ರು ದುಡ್ಡು ಐತೋ ಇಲ್ವೋ ಗೊತ್ತಿಲ್ಲ. ಯಾವ ಸಾಲನೇ ಕೊಟ್ಟಿರ್ತಾರೆ, ಇಲ್ಲ ಸಾಲನೇ ತಗೊಂಡಿರ್ತಾರೆ ಅಲ್ವಾ. ಅದಕ್ಕೆಲ್ಲ ಇದು ಮಾಡಿದರೆ ಅವ್ರಿಗೆಲ್ಲ ಪರ್ಮಿಷನ್ ಕೊಟ್ಟಿದ್ದು ಯಾರು? ನಮ್ಮ ಸರ್ಕಾರ ಅದು ಕಟ್ ಮಾಡಬೇಕು, ಕೊಡಬಾರ್ದು. ನನ್ನ ಅಭಿಪ್ರಾಯ ಅಷ್ಟೇ. ನಾವು ಬಡವರೇ ಇರ್ಬೋದು, ತಿನ್ನೋಕ್ಕೊಂದು 2 ಹೊತ್ತಿಲ್ಲ 3 ಹೊತ್ತಿಲ್ಲ, ಬೇಡ 2 ಹೊತ್ತು ತಿಂದು ಬದುಕ್ತಾ ಇದ್ದೀವಿ. ಇವತ್ತು ಗಾಡಿಗೆ ಪ್ರಿಯಕೃಷ್ಣ ಅವರು ಕೃಷ್ಣಪ್ಪ ಅವರು ಕೊಟ್ಟರು, ಇಲ್ಲ ಅಂತ ಹೇಳಿಲ್ಲ. ಅವ್ರು ಕೊಟ್ಟಿದ್ದಕ್ಕೆ ಗಾಡಿ ಓಡಿಸ್ತಾ ಇದ್ದೀನಿ. ಎಲ್ಲಿದ್ದರೆ ಮನೇಲಿ ಏನಾಗಬೇಕಾಯಿತು. ಪೆಟ್ರೋಲ್ ಕಾಸಿಲ್ಲ, ಇದು ಕಾಸಿಲ್ಲ, ನಮ್ಮ ವ್ಯಾಪಾರ ಹಿಂದೆ ಇಲ್ಲ. ಮೊದಲೇ ಏನೋ ರಿಯಲ್ ಎಕ್ಸೈಸ್ ಬಿದ್ದೋಯ್ತು. ಎಲ್ಲ ಬಾಯಿ ಬಂದಂಗೆ ರೇಟ್ ಹೇಳ್ತಾರೆ. ಜನ ಯಾರು ಬರ್ತಾರೆ? ದುಡ್ಡಿರೋರು ಇದ್ದಾರ? ಯಾರೂ ಇಲ್ಲ. ಬರ್ತಾರೆ, ಹೋಗ್ತಾರೆ, ನೋಡ್ತಾರೆ. ಈಗ ಬರ್ತೀನಿ ರೀ, ನಾಳೆ ಬರ್ತೀನಿ ರೀ ಹಿಂಗೆ ಹೇಳ್ತಾರೆ. ನಮ್ಮ ವ್ಯವಹಾರ ಇಲ್ಲ. ನಾವು ಅವ್ರನ್ನೇ ನಂಬ್ಕೊಂಡಿರೋರು. ನಮ್ಮೆಲ್ಲ ಒಡ್ಡೆ ಆಗೋಯ್ತು. ಇವಾಗ ಹೋಗಿ ಕಾಟ ಆಯಿತು, ಇವಾಗ ಕಾಟಕ್ಕೆ ಬಂದರು. ಕಾಟ ಮಾಡಿದ್ರೆ ಏನು ಕೋಟ್ಯಾಂತರ ರೂಪಾಯಿ ಬಂದುಬಿಡ್ತದ. ಅದು ಯಾರಿಗೆ ದುಡ್ಡು? ಸರ್ಕಾರಕ್ಕೆ ಬರ್ತದ? ಅದೇನಪ್ಪ ವಿಚಿತ್ರ. ನನಗೇನೊಂದು ಗೊತ್ತಾಗ್ತಾ ಇಲ್ಲ. ನಮ್ಮ ಲೈಫ್ನಲ್ಲಿ ನಾವು ಇಂಥ ವಯಸ್ಸಾಗಿರೋರು. ನನಗೆ 77 ವರ್ಷ ಆಯಿತು. ನಾನು ಜನ್ಮಾಂತರದಿಂದ ನೋಡ್ತಾ ಇದ್ದೀನಿ, ಇಂಥ ಜನ ಯಾರೂ ಇಲ್ಲ. ನಮ್ಮ ಕೃಷ್ಣಪ್ಪ ಅವರು, ಪ್ರಿಯಕೃಷ್ಣ ಇರೋರು, ಅವ್ರು ಏನೂ ತೊಂದರೆ ಇಲ್ಲ. ನಮಗೆ ಭಾಳ ಇದು. ಅವ್ರಿಗೆ ಇವತ್ತಿಗೂ ನಾನು ಪ್ರೀತಿಸ್ತಾ ಇದ್ದೀನಿ. ನಮ್ಮ ತಂದೆ ತಮ್ಮನ ಕೃಷ್ಣಪ್ಪ ಅವರು ನನಗೇನ ಚಿಕ್ಕ ವರ್ಷ ಇರ್ಬೋದು, ದಾನಸೂರ ಕರ್ಮ. ಫೆಸ್ಟಿವಲಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದರು, ಆ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು, ನನಗೆ ಗೊತ್ತು ಎಲ್ಲಿ ಮಾಡಬೇಕು ಅಂತ, ಮಾಡ್ತೀನಿ ಅಂತ ಒಂದು ಹೇಳಿಕೆನ ಕೊಟ್ಟರು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ. ಅದು ರಾಜಕೀಯದ ಬಗ್ಗೆ ನಾವೇನು ಮಾತಾಡಲ್ಲಮ್ಮ. ರಾಜಕೀಯದ ಬಗ್ಗೆ ನಾವೇನು ಮಾತಾಡಲ್ಲ. ನಾವು ರಾಜಕೀಯದವರಲ್ಲ. ಏನಿದ್ರು ಸೀನಿಯರ್ಸು ಏನೋ ಇಲ್ಲಿ ಬಂದು ಕೂತ್ಕೊಂಡಿರ್ತೀವಿ, ಏನೋ ಕಾಲ ಕಳ್ಕೊಂಡು ಹೋಗ್ತೀವಿ. ಬಟ್ ಆದರೆ ಫಿಲಮ್ ಫೆಸ್ಟಿವಲ್ ಇದೆಲ್ಲ ಚೆನ್ನಾಗಿ ನಡೀತಾ ಇದೆ. ಗೌರ್ಮೆಂಟು ಸಪೋರ್ಟ್ ಮಾಡ್ತಾಯಿದೆ. ಕಲಾವಿದರು ಸಪೋರ್ಟ್ ಮಾಡಬೇಕು. ಮಾಡಿದರೆ ಎಲ್ಲ ಒಟ್ಟಾಗಿ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ನಡೀತಮ್ಮ. ಸುಮ್ಮನೆ ಅವರೊಂದು ಕಡೆ ಇವರೊಂದು ಕಡೆ ಅವರೊಂಥರ ಹೇಳ್ತಾರೆ ರಾಜಕೀಯದವರು, ಇವರು ಪಿಕ್ಚರ್ನವರು ಇವರೊಂಥರ ಮಾತಾಡ್ತಾರೆ. ಆ ಥರ ಆದರೆ ಸರಿ ಹೋಗಲ್ಲ. ಬಟ್ ಎಲ್ಲರೂ ಒಟ್ಟಾಗಿ ಹೋಗ್ಬೇಕಮ್ಮ.
ಸರ್ ಫಿಲಮ್ ಇಂಡಸ್ಟ್ರಿ ಇವಾಗಿನ ಫಿಲಮ್ ಇಂಡಸ್ಟ್ರಿ ಪರಿಸ್ಥಿತಿ ಹೇಗಿದೆ ಅಂತ ಅನಿಸುತ್ತೆ ನಿಮಗೆ? ಬಟ್ ಚೆನ್ನಾಗಿದೆಯಮ್ಮ. ಪಿಕ್ಚರಿನ ಇದು ಫಿಲಮ್ ಇಂಡಸ್ಟ್ರಿನಲ್ಲಿ ತುಂಬ ಚೆನ್ನಾಗಿದೆ, ಒಗ್ಗಟ್ಟಿದೆ. ನಿರ್ಮಾಪಕರು ನಿರ್ದೇಶಕರು ಸಂಘಗಳಿದ್ದಾವೆ, ಅವ್ರು ಮಾಡ್ಕೊಂಡಿದ್ದಾರೆ. ಆಮೇಲೆ ಫಿಲಮ್ ಫೀಲ್ಡ್ ಎಲ್ಲ ಇದು ನಮ್ಮ ಕನ್ನಡ ಇದು ಫಿಲಮ್ ಸಿಟಿ ತುಂಬ ಚೆನ್ನಾಗಿದೆ. ಸರ್ ಇವಾಗ ಒಂದು ಸಾಕಷ್ಟು ಮೂವೀಸ್ ಬರ್ತಾ ಇದೆ ಕನ್ನಡದಲ್ಲ. ಬಟ್ ಏನಂದರೆ ಇವತ್ತು ಥಿಯೇಟ್ರಿಗೆ ಹಾಕಿದ್ರೆ ಇನ್ನು 3 ದಿನ ಆದರೆ ಆ ಥಿಯೇಟ್ರಲ್ಲಿ ಕನ್ನಡ ಮೂವೀಸೇ ಇರಲ್ಲ, ಹೊರ ರಾಜ್ಯದ ಮೂವೀಸೇ ಜಾಸ್ತಿ ಬರ್ತಾ ಇದೆ. ಸೊ ಈಗ ಅನಿಸುತ್ತೆ ಸರ್ ಕನ್ನಡ ಮೂವೀಸ್ ಉಳಿಯುತ್ತಾ ಇನ್ನು ಮುಂದೆ ಅಂತ ಅನಿಸುತ್ತಾ? ಕನ್ನಡ ನಮ್ಮ ಕರ್ನಾಟಕದವರು ನಮ್ಮ ಕನ್ನಡ ಪಿಕ್ಚರ್ನ ಎನ್ಕರೇಜ್ ಮಾಡಬೇಕಮ್ಮ. ಪ್ರತಿಯೊಬ್ಬರು ಅಷ್ಟೇನೆ, ಬೇರೆ ಭಾಷೆ ಬೇಡ ಅಂತಲ್ಲ ನಾವು ಹೇಳೋದು, ಆದರೆ ನಮ್ಮ ಕನ್ನಡ ಇಂಡಸ್ಟ್ರೀಸ್ನ ನಾವು ಬೆಳೆಸಬೇಕು, ನಮ್ಮ ಕನ್ನಡ ಪಿಕ್ಚರ್ಗಳು ನೋಡಬೇಕು. ನೋಡಿದ್ರಲ್ವಾ ಜನಗಳ ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಬಗ್ಗೆ? ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.